ಹಲವಾರು ವರ್ಷಗಳ ಸಂಶೋಧನೆಯಲ್ಲಿ ಕೆಲವು ವಿಜ್ಞಾನಿಗಳು ಈ ಕಾಡಲ್ಲಿ ಸಿಗೋ ಒಂದು ವಿಶೇಷವಾದ ಹೂವಿನ ಬಗ್ಗೆ ತಿಳ್ಕೊಳ್ತಾರೆ. ಆ ಹೂವಿನಿಂದ ಬರೋ ಮಧುವನ್ನ ಕುಡಿದ್ರೆ ಸಾವನ್ನೇ ಗೆಲ್ಬಹುದು ಅಂತ ನಂಬಿದ್ರು. ಆದ್ರೆ ಹಿಂತಿರುಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. What are these? ಅಮ್ಮ, ಈ ಮರ ಗಿಡಗಳಿಗೆ ಜೀವ ಇರುತ್ತೆ ಅಲ್ವಾ ಅಮ್ಮ? ನೀನವತ್ತು ಈ ಕಾಡಿನ ಬಗ್ಗೆ ಒಂದು ಕತೆ ಹೇಳ್ದಲ್ಲ, ಅದೇ ರಾಕ್ಷಸನ ಕತೆ. ಆ ಕತೆ ಹೇಳು, ಮತ್ತೊಂದ್ಸರಿ ಕತೆ ಹೇಳು. ಆ ರಾಕ್ಷಸನ್ ಕತೆ ಇನ್ನೂ ಮರ್ತಿಲ್ವಾ ನೀನು? ಇಲ್ಲ, ಹೇಳು, ಕತೆ ಹೇಳು. ಆಮೇಲೆ ಏನಾಯ್ತು? ಆವಾಗ್ಲೇ ಗೊತ್ತಾಗಿದ್ದು ಇದು ಬರೀ ಆ ವಿಜ್ಞಾನಿ ರಾಕ್ಷಸನಾಗಿದ್ದ ಕತೆ ಅಲ್ಲ, ಅದಕ್ಕಿಂತ ಭಯಂಕರವಾಗಿರೋದು ಈ ಕಾಡು. ಈ ಕಾಡು ನಡೆದು ಬಂದ ಹೆಜ್ಜೆ ಗುರುತುಗಳನ್ನೇ ನುಂಗುತ್ತೆ. ಒಂದು ಸಲ ಕಾಡೊಳಗೆ ಹೋದವನು What is happening here? 38 hours ಆಯ್ತು, ಇದು ಒಂದು ಕ್ಲೂನು ಸಿಕ್ಕಿಲ್ಲ ನಮಗೆ. ರಾಜೀವನ ಹತ್ರ ಹುಷಾರ್. ಈ ಕಾಡಿನ ಬಗ್ಗೆ ಕೇಳಿದ್ದೆಲ್ಲ ನಿಜನಾ? ನಾವು ತಪ್ಪು ಮಾಡ್ತಾ ಇದ್ದೀವಿ. ಅವುಗಳು ನಮ್ಮನ್ನ ನೋಡ್ತಾ ಇರುತ್ತೆ. ನಾವು ಅದಕ್ಕೂ ತೊಂದರೆ ಕೊಟ್ರೆ ಅವು ನಮಗೆ ತೊಂದರೆ ಕೊಡುತ್ತೆ. Hold your fire! ಹೇ, ಇಲ್ಲಿ ಕೇಳು. ಆ ಹೂವಿನಿಂದ ಬರೋ ಮಧುವನ್ನ ಕುಡಿಯೋಕ್ಕೂ ಮುಂಚೆ ವಿಜ್ಞಾನದ ರಾಸಾಯನಿಕವನ್ನ ಬೆರೆಸಬೇಕಾಗಿತ್ತು. ಬೆರೆಸೋದು ಹಾಗಿರ್ಲಿ, ಸಾವನ್ನೇ ಗೆಲ್ಬಹುದು ಅನ್ನೋ ದುರಾಸೆಯಿಂದ ದುಡುಕಿ ಆ ರಾಸಾಯನಿಕವನ್ನ ಕುಡಿದು 24 ಗಂಟೆ ಒಳಗೆ ಎಲ್ಲರೂ ಜೀವನೇ ಕಳ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಕೇಳು. ಅವನೊಬ್ಬ ಮಾತ್ರ ಇನ್ನೂ ಬದುಕಿರ್ತಾನೆ. ಆಶ್ಚರ್ಯ ಏನಂದ್ರೆ ಅವನು ಹುಡ್ಕೊಂಬಂದಿದ್ದ ಹೂವು ಅವನಿಗೆ ಎದುರಾಗಿದ್ದು ವಿಸ್ಮಯ. ಜೀವ ಉಳಿಸೋ ಪ್ರಕೃತಿಗೆ ಸಾವನ್ನೇ ಎದುರಿಸೋ ಸವಾಲ್ ಹಾಕ್ದವನ್ಗೆ ಈ ಕಾಡು ತನ್ನ ಕ್ರೂರತ್ವವನ್ನ ತೋರಿಸಿತ್ತು. ಆ ಮಧುನ ಕುಡಿದ ವಿಜ್ಞಾನಿ ಒಂದು ದೊಡ್ಡ ಆಕಾರದ ನರರಾಕ್ಷಸನಾಗಿ ಎದುರು ನಿಂತ.